ಹೋ ಇವ್ರು ಫೋನ್ ಮಾಡಕತ್ತಾರ. ಹಲೋ. ಹಲೋ, ಆರಾಮದಿಯ ಪೂಜಾ? ಹ್ಞೂ ರೀ, ನಾನು ಆರಾಮದೆ. ನೀವು ನಿನ್ನೆ ಫೋನ್ ಮಾಡಿದ್ರಿ. ನಾನು ಫೋನು ನೈಟ್ ಮೆಸೇಜ್ ಮಾಡ್ತಿದ್ರಲ್ಲ, ಮಮ್ಮಿ ಬೇಯಕತ್ತಿದ್ರಿ ಇಟ್ಟು ಮಕ್ಕ ಸಾಕು ಅಂತಂದು ಅದಕ್ಕೆ ಸೈಲೆಂಟ್ ಮಾಡಿದ್ದೆ. ಬೆಳಗ್ಗೆ ಸೈಲೆಂಟ್ ಆಗಿದ್ದೆ, ನೆನಪಾಗಲಿಲ್ಲ. ನೀವು ನೋಡಿದ್ರೆ ಫೋನ್ ಮಾಡಿರಿ, ಗೊತ್ತಾಗಿಲ್ಲ. ಆಮೇಲೆ ನಾನು ಮಾಡಿದೆ, ನೀವು ರಿಸೀವ್ ಮಾಡಲಿಲ್ಲ. ನಾನು ಬೆಳಗ್ಗೆ ಮಾಡಿದ್ದೆ, ಮತ್ತು ನೀನು ರಿಸೀವ್ ಮಾಡಿರಲಿಲ್ಲ. ನಾನು ಡ್ಯೂಟಿಗೆ ಹೋದೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಏನೋ ಮೀಟಿಂಗ್ ಇತ್ತಂತ ಫೋನ್ ಸೈಲೆಂಟ್ ಮಾಡಿಬಿಟ್ಟೆ. ಆಮೇಲೆ ಬಂದು ಮತ್ತೆ ಮನೆಗೆ ಮತ್ತೆ ನೈಟ್ ಡ್ಯೂಟಿ ಯಾರೋ ಆಫೀಸರ್ ಬಂದಿಲ್ಲ ಏನಂತಂದು ನಾನೇ ನೈಟ್ ಶಿಫ್ಟ್ ಮಾಡಿಬಿಟ್ಟೆ. ಅದಕ್ಕಾಗಿ ಮನೆಗೆ ಬಂದೇ ಇಲ್ಲ, ಫೋನ್ ಮಾಡೋದು ಆಗಲಿಲ್ಲ. ಈಗ ಮನೆಗೆ ಬಂದೆ, ಹಂಗೆ ಫೋನ್ ಮಾಡಿದೆ ನೋಡಿ ನೀನು. ಹೌದಾ, ಈಗ ಬಂದ್ರೆ ಹಂಗಾದ್ರೆ ಟಿಫನ್ ಆಗಿಲ್ಲ ಏನು? ಇಲ್ಲ ನೋಡು, ಈಗ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಮಕ್ಕಂಡಿದ್ದು ಆಮೇಲೆ ಟಿಫನ್ ಏನಾದರೂ ಮಾಡ್ತೀನಿ. ಎಕ್ಸಾಮ್ ಯಾವಾಗಿಂದದು ನಿಮ್ಮವು? ಹೇಗೂ ನಿದ್ದು ಬಂದ್ಬಿಟ್ಟವು. ಹೌದೇನು? ಮಕ್ಕಳು ಸ್ವಲ್ಪ ಹೊತ್ತು ಆಮೇಲೆ ಎದ್ದು ನೋಡು, ಬೇಕಾದ್ರೆ ಹೊರಗೆ ಏನಾದರೂ ಟಿಫನ್ ಮಾಡುವಂತ್ರಿ. ನಮ್ಮ ಎಕ್ಸಾಮು ಇವತ್ತಿಂದನೇ ಅದಾವೆ ರೀ. ನಿನ್ನೆ ಹೋಗಿ ಹಾಲ್ ಟಿಕೆಟ್ ಇಸ್ಕೊಂಬಂದ್ವಿ. ಇವತ್ತಿಂದ ಸ್ಟಾರ್ಟ್ ಆಗೋ ಎಕ್ಸಾಮು. ನಡುವೆ ಗ್ಯಾಪ್ ಏನಿಲ್ಲ, ಕಂಟಿನ್ಯೂ ಅದಾವು. ಇನ್ನೊಂದು ವಾರಕ್ಕೆ ಮುಗಿದ್ಬಿಡ್ತಾವೆ. ಬಂದ್ಬಿಡ್ತಾನಂತ ತಗರಿ. ಹೌದೇನಾ? ಆಲ್ ದ ಬೆಸ್ಟ್, ಚೆನ್ನಾಗಿ ಗುರಿ. ಹ್ಞೂ, ಕಾಲೇಜ್ಗೆ ಹೋಗ್ಬೇಕೇನು ಲೇಟಾ? ಹೋಗ್ಬೇಕೀಗ. ಸ್ನಾನ ಆಯ್ತು ನಂದು. ಟಿಫನ್ ಮಾಡಿ ಹೋಗ್ತೀನಿ. ಸರಿ ತವಾಗಿದ್ರು, ಚೆನ್ನಾಗಿ ಬರೀ ಎಕ್ಸಾಮ್. ಸಾಯಂಕಾಲ ಕಾಲೇಜಿಂದ ಬಂದಮೇಲೆ ಕಾಲ್ ಮಾಡು. ಹ್ಞೂ ಸರಿ ತಗೋರಿ. ಬೇಜಾರಪ್ಪ, ಮನೆಗೆ ಹೆಂತಿಲ್ಲ ಅಂದ್ರೆ. ಯಾವಾಗ ಬರ್ತಾಳೇನೋ, ಒಂದು ವಾರ ಅಂತೆ. ಒಂದು ವಾರ ಆದ್ಮೇಲೆ ಕರ್ಕೊಂಬಂದ್ಬಿಡ್ತಾನಪ್ಪ. ನನಗದು ಹುಚ್ಚಿಡ್ದಂಗೆ ಆಗ್ಬಿಡ್ತೈತಿ ಒಬ್ಬನೇ ಇದ್ದಿದ್ದು. ಅಮ್ಮ ಹೋಗ್ಬರ್ತಾನೆ ನಾನು ಆಫೀಸ್ಗೆ. ಹ್ಞೂನಪ್ಪ, ಹೋಗ್ಬಾ. ಮತ್ತು ಆ ಸರಸ್ವತಿ ಅಕ್ಕ ಅವರು ಮತ್ತು ಕೆಲ್ಸಕ್ಕೆ ಬರಕತ್ತಿರಲ್ಲ, ಮತ್ತಿಂದ ಟಿಫನ್ ತಂದು ಕೊಟ್ಟು ಹೋಗ್ಲಾ ನಿನಗೆ? ಮತ್ತು ಏನು ಮಾಡ್ಕೊತೀರಿ ನೀವು? ಸುಮ್ಮನೆ ಸುಸ್ತಾಕತ್ತಂತೀರ. ಏನಾದರೂ ಟಿಫನ್ ಇಡ್ಲಿ ಆದರೂ ಏನಾದ್ರು ಕಟ್ಸ್ಕೊಂಬಂದು ಕೊಟ್ಟೋಕೊಂತಗಾರ, ನಾನು ಬೇಕಿದ್ರೆ ಅಲ್ಲೇ ಮಾಡ್ತಾನಂತೆ. ಬ್ಯಾಡಪ್ಪ, ಎಷ್ಟು ದಿನ ತಂದು ಹೊರಗಿಂದ ತಿನ್ನೋದು. ಈಗ ಎಷ್ಟು ಒಂದು ವಾರ ಆಯ್ತು ಬರೀ ಹೊರಗಿಂದ ತಿಂದ ಬಾಯೆಲ್ಲ ಇದಾದಂಗೆ ಆಗ್ಬಿಡ್ತದ. ಏನೋ ಒಂದು ಸರಿ 2 ಸರಿ ಚೆನ್ನಾಗಪ್ಪ ಹೊರಗಿನ ತಿನ್ನಕ. ಬರೀ ಅದಂದ್ರೆ ತಿನ್ನಂಗಾಗಲ್ಲ ಬಿಡಪ್ಪ. ನಾನೇ ಎಂದ ಸ್ವಲ್ಪ ಬಿಸಿ ಉಪ್ಪಿಟ್ಟು ಮಾಡ್ತಾನಂತಾಗ. ಅಯ್ಯ, ಸುಮ್ಮನೆ ನಿಂತ್ಕೊಂಡು ಅಡ್ಡಾಡ್ಕೊಂತ ಯಾಕೆ ಸುಸ್ತು ಮಾಡ್ಕೊಂತೀಯಮ್ಮ? ಕಟ್ಸ್ಕೊಂಬಂದು ಕೊಡ್ತಂತಾಗ. ಇವತ್ತೊಂದು ದಿನ ಬೇಕಾ, ನಾಳಿಂದ ಯಾವುದು ಕೆಲಸದಲ್ಲಿ ಸಿಗ್ತಾರೇನಾ ಹೇಳ್ತಾನಂತೆ. ಹೌದು, ಇವತ್ತು ನಂಗೆ ದೇವಸ್ಥಾನಕ್ಕೆ ಬಿಟ್ಟು ಹೋಗ್ಬಿಡಪ್ಪ. ಏನಮ್ಮ ಬರೀ ದೇವಸ್ಥಾನ ಅಂತ ಅಡ್ಡಾಡ್ಕೊಂತ ನಡೀತೀಯಲ್ಲ? ಮತ್ತೇನು ಮಾಡ್ಲಪ್ಪ, ನಿನ್ನ ಮದುವೆ ಆಗ್ಲಂತಾನೆ ಬೇಡ್ಕೊಳೋದು. ನಾ ಇನ್ನೇನು ಬೇಡ್ಕೊಂತಾನೆ ಹೇಳು? ಆದಷ್ಟು ಬೇಗ ನಿನ್ನ ಮದುವೆ ಒಂದಾಗಲಿ, ನಂಗೆ ಅಷ್ಟೇ ಸಾಕು ನೋಡೋದ ನಾನು ಬೇಡ್ಕೊಳಕತ್ತಿರೋದು. ಆಗೋ ಟೈಮ್ಗೆ ಎಲ್ಲ ಆಗ್ತಿರ್ತಾವಮ್ಮ, ನೀನೇನು ಇದು ಮಾಡ್ತಿ? ನೀನು ಬಿಟ್ಟು ಹೋಗೋಕ್ಕಾಗತ್ತಿಲ್ಲ ಅಷ್ಟೇ ಹೇಳಪ್ಪ. ನೀನು ಬಿಟ್ಟು ಹೋಗಲ್ಲ ಅಂದು ಹೇಳು, ನಾನು ಬೇಕಿದ್ರೆ ಆಟೋ ಮಾಡ್ಕೊಂಡು ಹೋಗೋಣಂತೆ. ಅಯ್ಯೋ ಅಮ್ಮ, ನಾನೆಲ್ಲಿ ಬಿಟ್ಟು ಹೋಗೋಲ್ಲ ಅಂದೆ. ಬಿಟ್ಟು ಹೋಗೋಣಂತೆ. ಬಾ ಅಮ್ಮ, ಹೋಗೋಣ ಹಂಗಿದ್ರೆ. ಯಾಕಮ್ಮ, ಏನಾಯ್ತು? ಏನಿಲ್ಲ ಬಿಡಪ್ಪ. ಬೆಳಗ್ಗಿಂದ ಟಿಫನ್ ಏನು ಮಾಡಿಲ್ಲಲ್ಲ, ಮತ್ತು ಗುಡಿಗೆ ಹೋಗಿ ಬಂದಮೇಲೆ ಟಿಫನ್ ಮಾಡಿದ್ರ ಅನ್ಕೊಂಡೆ. ಹಂಗೆ ಮತ್ತೇನು ತಿಂದಿಲ್ಲ, ಚಹಾ ಕುಡ್ದಿಲ್ಲ. ಅದಕ್ಕೆ ಸ್ವಲ್ಪ ತಲೆ ಸುತ್ತ ಬಂದಂಗತ್ತೆ ಅಷ್ಟೇ. ಏನಿಲ್ಲ, ಬಾ ಹೋಗ್ಬೋರಮ್ಮ. ಹೋಗಿ ಬಂದಮೇಲೆ ನಾನು ಟಿಫನ್ ಮಾಡ್ತೀನಿ, ಎಲ್ಲ ಸರಿ ಆಕತಿ. ಸರಿ ಅಮ್ಮ. ಪೂಜೆ ಸಾಮಾನು ತಗೊಂತಿರ್ತೀನಿ, ಬಾ ಅಷ್ಟೊತ್ತಿಗೆ. ಅಲ್ಲ, ಅಮ್ಮನೂ ಪಾಪ ಇವತ್ತು ಟಿಫನ್ ಮಾಡಿಲ್ಲ ಅಂತ ತಲೆ ಸುತ್ತಿ ಬಂದಿದೆ ಅಂದರು. ಅದೇ ರೀತಿಯೇ ಆ ಹುಡುಗಿಗೂ ಹಂಗೆ ಆಗಿರ್ಬೋದಾ ನಿನ್ನೆ? ಅದಕ್ಕೆ ನಾನು ಸುಮ್ಮನೆ ನಾಟಕ ಮಾಡ್ತೀರಾ ಅಂದ್ಕೂಡ್ಲೆ ಅಷ್ಟು ಜೋರಾಗಿ ರ್ಯಾಶಾಗಿ ಬೈದರು ಅನಿಸ್ತೈತಿ. ನಾನೇ ತಪ್ಪು ಮಾಡಿದೆ ಅನ್ಸಕತ್ತೈತಿ ಈಗ ಅಮ್ಮನ ನೋಡಿದ ಮೇಲೆ. ಯಾರಿಗಾದ್ರೂ ಸಿಟ್ಟು ಬಂದೇ ಬರ್ತೈತಿ. ನಿಜವಾಗ್ಲೂ ತಲೆ ಸುತ್ತಿ ಬಂದು ಆ ಥರ ಹುಷಾರು ತಪ್ಪಿದಾಗ ನಾವು ಸುಮ್ಮನೆ ನಾಟಕ ಮಾಡ್ತೀರಿ ಹಂಗೆ ಅಂದ್ರೆ ನಾನೇ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು. ನೋಡೋಣ, ಇವತ್ತಾದರೆ ಸಾರಿ ಕೇಳ್ತೀನಿ. ಒಂದು ಸಾರಿ ಕೇಳೋದ್ರಿಂದ ಏನಾಗತ್ತಿ? ಆ್ಯಕ್ಚುಲಿ ನನ್ನಿಂದನೇ ತಪ್ಪಾಗೈತಿ, ನಾನು ಸಾರಿ ಕೇಳಬೇಕು ಮತ್ತೆ. ಕೃಷ್ಣ ಬಾ. ಹಾಂ ಬಂದೆ. ನೀನು ನನಗೆ ಬೇಗ ಬರೋ ಕೇಳಿ ಇವತ್ತು ಬಾಸೇ ಬಂದಿಲ್ಲ. ನನಗೆ ಮನೆಗೆ ಹೋದ್ಮೇಲೆ ಅನಿಸ್ತು, ನಾನು ಆ ಥರ ಅವ್ರ ಹತ್ರ ತುಂಬ ರ್ಯಾಶಾಗಿ ಬಿಹೇವ್ ಮಾಡಬಾರ್ದಾಗಿತ್ತು ಅಂತ. ಯಾಕಂದರೆ ಇದು ಅವ್ರ ಆಫೀಸು. ಎಷ್ಟೇ ಆಗಲಿ, ಈಗ ನಮ್ಮನೆಗೆ ಬಂದು ಯಾರಾದರೂ ನಮಗೆ ಜೋರು ಮಾಡಿದ್ರೆ ಸಿಟ್ಟು ಬಂದೇ ಬರುತ್ತೆ. ಅಂತಂದ್ರಾಗ ಇಷ್ಟು ದೊಡ್ಡ ಆಫೀಸ್ ಕಟ್ಟಿ ಇಷ್ಟು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದಮೇಲೆ ಏನಾದರೂ ಸಣ್ಣ ಪುಟ್ಟ ಟೆನ್ಷನ್ ಏನಾದರೂ ಅಂದರೆ ನಾನೇ ಸುಮ್ಮನೆ ಇರ್ಬೋದಾಗಿತ್ತು. ನಾನು ಆ ಥರ ಮಾತಾಡೋಕ್ಕೆ ಸುಮ್ಮನೆ ದೊಡ್ಡ ಜಗಳ ಆಗ್ಬಿಡ್ತು. ನಾನೇ ಸುಮ್ಮನೆ ಆಗ್ಬಿಟ್ಟಿದ್ರೆ ಅವರು ಸುಮ್ಮನೆ ಹೋಗ್ತಿದ್ರು ಅನಿಸ್ತೈತಿ. ಪಾಪ, ನಾನು ಅಷ್ಟೆಲ್ಲ ಮಾತಾಡಿದ್ರು ಮತ್ತು ಸಾಯಂಕಾಲ ನಾನು ಮಳೆಯಲ್ಲಿ ನೆನೆಸ್ಕೊಂಡು ಹೋಗ್ತೀನೋ ಏನೋ ಅಂತಂದು ಬಸ್ಸು ಆಟೋ ಯಾವುದೂ ಬರಲಿದ್ಕ ಪಾಪ ಅವರೇ ಮನೆಯವ್ರಿಗೂ ಡ್ರಾಪ್ ಮಾಡಿದ್ರು. ಇಲ್ಲಾಂದರೆ ನಿನ್ನೆ ಏನಾಗ್ತಿತ್ತು, ನಾ ಬಸ್ಸು ಆಟೋ ಎಷ್ಟೊತ್ತಿಗೆ ಬರ್ತಿದ್ವಿ ಏನೋ ಗೊತ್ತಿಲ್ಲ. ಬರಲಿ, ಪರವಾಗಿಲ್ಲ. ನಂದು ಸ್ವಲ್ಪ ತಪ್ಪೈತಲ್ಲ, ನಾನೇ ಸಾರಿ ಕೇಳ್ತೀನಿ. ಅವ್ರ ಟೈಮಿಂಗ್ ಅವ್ರು ಹೇಳಿದ್ದಾರೆ ಬೇಗ ಬರ್ಬೇಕಂದು. ಕರೆಕ್ಟಾಗಿ ಬರಬೇಕಾಗಿದ್ದು ನನ್ನ ಕರ್ತವ್ಯ. ಹಂಗೆ ನೋಡಿದರೆ ಪಾಪ ನನ್ನ ತಲೆ ಸುತ್ತ ಬಂದರು, ಬಿದ್ದರು ಬೀಳೆ ಅಂತಂದು ಅವರು ಬಿಡ್ಲಿಲ್ದಂಗೆ
ಪಾಪ ನನ್ನ ಹಿಡ್ಕೊಂಡು ಹೆಲ್ಪ್ ಮಾಡಿ ಇದು ಮಾಡಿದ್ರೆ ಅಂಥದಾಗ ನಾನು ಅವ್ರಿಗೆ ಆ ಥರ ಬೈದ್ಬಿಟ್ಟೆ. ನನಗೆ ಒಂಥರ ಆಯಿತು. ಆಮೇಲೆ ಮನೆಗೆ ಹೋದ್ಮೇಲೆಲ್ಲ ಯೋಚನೆ ಮಾಡಿದ್ಮೇಲೆ ಬರಲಿ ಇವತ್ತು ಸಾರಿ ಕೇಳ್ಬಿಡ್ತೇನೆ. ಗುಡ್ ಮಾರ್ನಿಂಗ್ ಬಾಸ್. ಪಾಪ ನಿನ್ನೆ ಬೈದ್ನಿ ಅಂತಂದು ಇವತ್ತು ಬೇಗ ಬಂದಾರ ಅನಿಸ್ತೈತಿ. ಹಾಂ, ವೆರಿ ಗುಡ್ ಮಾರ್ನಿಂಗ್. ಸಾರಿ ಕೇಳೋ ಬೇಡ ಮತ್ತು ಅವರೆಲ್ಲ ಮರ್ತಿದ್ರ ಮತ್ತು ನಾನು ಸಾರಿ ಕೇಳಿ ಮತ್ತು ನಿನ್ನ ನೆನ್ಪು ಮಾಡ್ಕೊಂಡು ಮತ್ತು ಸ್ವಲ್ಪ ಜಗಳ ಮಾಡಿದ್ರೆ. ಅಲ್ಲ, ಸಾರಿ ಕೇಳಲೇಬೇಡ. ಅವ್ರು ನೋಡಿದ್ರೆ ನಿಜವಾಗ್ಲೂ ಹುಷಾರು ತಪ್ಪಿದ್ರು. ನಾನೇ ಬೇಕು ಅಂತ ಏನೋ ಅಂದು ನಾನು ಆಫೀಸ್ ಬಿಟ್ಟು ಹೋಗಿ ಹಾಗೆ ಈಗ ಅಂತಂದು ಏನೋ ಬೈದ್ಬಿಟ್ಟೇನಿ. ಈಗ ಮತ್ತೆ ನಾನೇ ಸಾರಿ ಕೇಳಿದ್ರೆ ಏನು ಅನ್ಕೊತಾರೋ ಏನೋ. ಕೇಳಿಬಿಡ್ತೇನೆ ಸುಮ್ಮನೆ, ಯಾಕೆ ನನ್ನಿಂದನೇ ತಪ್ಪಾಗಿತ್ತಿ. ರಾಧಾ ನಿನ್ನೆ ಗುಡ್ ಮಾರ್ನಿಂಗ್ ಬಾಸ್. ಹಾಂ, ವೆರಿ ಗುಡ್ ಮಾರ್ನಿಂಗ್. ಸಾರಿ ಕೇಳ್ಬೇಕು ಅಂದ್ಕೊಂಡೆ, ಇವ್ರನ್ನ ಕೇಳಿದ್ರೆ ಸರಿ ಅನ್ಸಂಗಿಲ್ಲ. ಬೇಡ ಬಿಡು, ಆಮೇಲೆ ನೋಡಿದ್ರೆ ಆಯ್ತು. ಗುಡ್ ಮಾರ್ನಿಂಗ್ ಪ್ರಿಯಾ. ಹಾಂ, ವೆರಿ ಗುಡ್ ಮಾರ್ನಿಂಗ್. ಏನು ಇಷ್ಟು ಬೇಗ ಬಂದುಬಿಟ್ಟಿಯಾ? ಅದು ಏನೋ ಮೀಟಿಂಗ್ ಐತಿ ಏನೋ ಅಂತ ಅಂದರು ಬಾಸು, ಅದಕ್ಕಾಗಿನೇ ಬೇಗ ಬಂದಿದ್ದೆ. ಹೌದಾ? ಮತ್ತು ನಮ್ಮೆಲ್ಲರನ್ನೂ ಕರಿಬೇಕಾಗಿತ್ತಲ್ಲ, ನಮ್ಮನ್ನ ಯಾರನ್ನೂ ಕರೆದಿಲ್ಲ. ಅದೇನೋ ಗೊತ್ತಿಲ್ಲ, ನೀವು ಬಾಸ್ ಹತ್ರನೇ ಕೇಳೋಗಿ. ಎಷ್ಟು ಕೊಬ್ಬು ನೋಡಿ ಹುಡುಗಿ, ಬಾಸ್ ಹತ್ರನೇ ಕೇಳೋಗಿ ಅಂತ. ನಾನು ಅನ್ಕೊಂಡಂಗೆ ಇವಳು ಬಾಸ್ ನಡುವೆ ಏನೋ ನಡೆಯಕತ್ತೈತಿ. ಅಲ್ಲ, ನಮ್ಮ ಬಾಸ್ ನೋಡಿದ್ರೆ ಅಷ್ಟು ಹ್ಯಾಂಡ್ಸಮ್ ಆಗಿ ಎಷ್ಟು ಚೆನ್ನಾಗಿದ್ದಾರೆ. ಅವ್ರಿಗೆ ಹೋಗಿ ಅವರೆಲ್ಲಿ ಇವಳನ್ನ ಇದು ಮಾಡಬೇಕು. ಮೋಸ್ಟ್ಲಿ ಇವಳೇ ಏನಾದರೂ ಪ್ಲ್ಯಾನ್ ಮಾಡಿ ಬಾಸ್ನ ಬುಟ್ಟಿಗೆ ಹಾಕಬೇಕು ಅಂತಂದು ಯೋಚನೆ ಮಾಡಾಕ್ತಾಳ ಅನಿಸ್ತೈತಿ. ಅಲ್ಲ, ನಮ್ಮ ಬಾಸ್ ಎಲ್ಲಿ ಇವಳನ್ನ ಲವ್ ಮಾಡ್ಬೇಕು ಬಿಡು. ಅವಳಿರೋದು, ಅವಳ ಡ್ರೆಸ್ಸು, ಅವಳ ಆಕಾರ, ಆ ಜಡಿನೋ ಯಪ್ಪ. ನಮ್ಮ ಬಾಸ್ ನೋಡಿದ್ರೆ ಇವಾಗಿನ ಫ್ಯಾಷನ್ನಿಗೆ ತಕ್ಕಂಗಿದ್ದಾರೆ. ಇವಳು ನೋಡಿದರೆ ಹಳೆಯ ಕಾಲದ ಗೌರಮ್ಮ ಥರ ಇದ್ದಾಳೆ. ಇವಳನ್ನ ಯಾರು ಇಷ್ಟಪಡ್ತಾರೆ? ಹಂಗೆ ನೋಡಿದರೆ ನಮ್ಮ ಬಾಸ್ಗಿನ್ನು ನಾನು ಸ್ವಲ್ಪ ಸೂಟ್ ಆಗ್ತೀನಿ ಅನಿಸ್ತೈತಿ. ಇವಳು ಮಾತ್ರ ಸೂಟೇ ಆಗಂಗಿಲ್ಲ. ಯಾಕಂದರೆ ನಾನು ಸ್ವಲ್ಪ ಇವಾಗಿನ ಥರ ಟ್ರೆಂಡ್ ಹೇಗಿದೆ ಆ ಥರ ಇದ್ದೀನಿ. ಮಾಡರ್ನ್ ಇರ್ಬೋದು, ಡ್ರೆಸ್ ಸೆನ್ಸ್ ಇರ್ಬೋದು, ಆಮೇಲೆ ಎಲ್ಲ ಬಾಸಿಗೆ ತಕ್ಕಂಗೆ ಇದ್ದೀನಿ. ಇವಳ ಗೌರಮ್ಮ, ಇವಳಿಗೂ ಅವ್ರಿಗೂ ಮ್ಯಾಚ್ ಆಗತ್ತಾ? ಯಾರಿಗೂ ಗೊತ್ತು. ಬಾಸು ಸುಮ್ಮನೆ ಮಾತಾಡ್ತಿರ್ಬೋದು ಅವ್ರ ಜೊತೆಗೆ. ಬಾಸ್ ಸ್ವಲ್ಪ ಆವಾಗಿವಾಗ ಮೀಟಿಂಗ್ ಆವಾಗಿದ್ದಾಗೆಲ್ಲ ನನಗೆ ಹೇಳ್ತಿರ್ತಾರೆ ಎಲ್ಲ ಪ್ರಿಪ್ರೇಷನ್ ಏನು ಮಾಡೋಕ್ಕೆ. ಯಾರಿಗೊತ್ತು, ಬಾಸು ನನ್ನ ಇಷ್ಟಪಡ್ತಿರ್ಬೋದಲ್ಲ. ನನಗೂ ಬಾಸ್ ಅಂದರೆ ಬಹಳ ಇಷ್ಟ. ನೋಡ್ತೀನಿ ಟೈಮ್ ಬಂದಾಗ ಪ್ರಪೋಸ್ ಮಾಡಬೇಕು ಬಾಸ್ಗೆ. ಅವರಂದ್ರೆ ನನ್ನ ರಿಜೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ನನ್ನಲ್ಲಿ ಏನು ಕಡಿಮೆ ಇದೆ ಅಂತ ರಿಜೆಕ್ಟ್ ಮಾಡ್ತಾರೆ? ಅವಳಂದರೆ ಏನೋ ಬಿಕಾರಿ ಇದ್ದಂಗೆ ಅದಾಳ. ಮನೇಲೇನೋ ದುಡ್ಡಿಗೆ ಕಾಸಿಗೆ ಸಮಸ್ಯೆ ಆಗಿರ್ತದೆ, ಅದಕ್ಕೆ ಬಂದಾಳ. ಆದರೆ ನಾನು ಆಗಲ್ಲ. ನಮ್ಮಪ್ಪ ಕೋಟ್ಯಾಧಿಪತಿ. ಆದರೆ ನಾನು ಓದಿದ್ದಕ್ಕೆ ನಾನು ಸುಮ್ಮನೆ ಮನೇಲಿದ್ದು ಬೋರ್ ಆಗ್ತಿರೋದಕ್ಕೆ ಇಲ್ಲಿ ಜಾಬ್ ಮಾಡೋಕ್ಕೆ ಬಂದಿರೋದಷ್ಟೇ. ಬಾಸ್ ನನ್ನ ಹೇಗೆ ರಿಜೆಕ್ಟ್ ಮಾಡ್ತಾರೆ? ಎಲ್ಲಿಗೆ ಹೋಗ್ತಿದ್ದೀಯಾ? ಅದು ಬಾಸ್ ಈ ಡಾಕ್ಯುಮೆಂಟ್ಸ್ ಆಮೇಲೆ ಪೇಪರ್ ಇದ್ದವಲ್ಲ, ಆ ಇಂಪಾರ್ಟೆಂಟ್ ಪೇಪರು ತರಕ್ಕೆ ಹೇಳಿದ್ರೆ ಅದಕ್ಕೆ ಬಾಸ್ ಚೇಂಬರ್ಗೆ ಹೋಗ್ತಿದ್ದೀನಿ. ಕೊಡು, ನಾನೇ ಒಯ್ದುಕೊಡ್ತೀನಿ. ನೀವು ಯಾಕೆ ಹೋಗ್ತೀರಾ? ಬಾಸ್ ನನಗೆ ಹೇಳಿದ್ರೆ ನಾನೇ ಒಯ್ತೀನಿ. ಇದು ನನ್ನ ಕೆಲಸ. ನಿಮ್ಮ ಕೆಲಸ ಏನಾದರೂ ಬೇರೆ ಇದ್ದರೆ ನೋಡ್ಕೊಳ್ಳಿ. ಇಷ್ಟು ದಿನ ಈ ಕೆಲಸ ನಾನೇ ಮಾಡ್ತಿದ್ದು, ಸೊ ಅದಕ್ಕೆ ಕೇಳಿದೆ. ಇಷ್ಟು ದಿನ ಅಂದರೆ HR ಯಾರೂ ಇದ್ದಿದ್ದಿಲ್ಲ, ಅದಕ್ಕೆ ನೀವು ಮಾಡ್ತಿದ್ರಿ. ಮೋಸ್ಟ್ಲಿ ಯಾರೂ ಇಲ್ಲ ಅಂದಕ್ಕೆ ಬಾಸ್ ನಿಮಗೆ ಹೇಳ್ತಿದ್ರು ಅನಿಸ್ತೈತಿ. ಈಗ ನಾನಿದ್ದೀನಲ್ಲ HR ಮ್ಯಾನೇಜರ್ ಆಗಿ, ಮತ್ತು ನೀವು ಯಾಕೆ? ನನಗೆ ಹೇಳಿದರೆ ಬಾಸು, ನಾನು ಹೋಗ್ತಿದ್ದೀನಿ. ಸೈಡ್ ಪ್ಲೀಸ್. ಎಷ್ಟು ಕೊಬ್ಬು ನೋಡಿ ಹೋಗಿ. ನಾನೇ ಹೋಯ್ತೇನೆ ಕೊಡಂದ್ರೆ ಕೊಡಲಿಲ್ಲ. ಎಲ್ಲ ಬಾಸ್ನ ಇಂಪ್ರೆಸ್ ಮಾಡೋದಕ್ಕೆ ಮಾಡ್ತಿರೋದು ಇದು. ಹೇಗಾದರೂ ಪ್ಲ್ಯಾನ್ ಮಾಡಿ ಮೊದಲು ಇವಳು ಈ ಆಫೀಸ್ ಬಿಟ್ಟು ಹೋಗೋ ಥರ ಮಾಡಬೇಕು. ಹಾಗಿದ್ರೆ ನನಗೂ ಒಳ್ಳೆಯದು, ನಮ್ಮ ಬಾಸ್ಗೂ ಒಳ್ಳೆಯದು. ಬಾಸು ಮೊದಲೆಲ್ಲ ನನಗೆ ಹೇಳ್ತಿದ್ರು ಏನಾದರೂ ವರ್ಕ್ ಇದ್ದರೆ. ಇವಾಗ ನೋಡಿದರೆ ಇವಳು ಬಂದಮೇಲೆ ನಾನು ಮಾತಾಡ್ಸೋದೇ ಕಮ್ಮಿ ಆಗೈತಿ. ಎಲ್ಲ ಕೆಲಸ ಇವಳಿಗೆ ಹೇಳ್ತಿದ್ದಾರೆ. ಇವಳೇ ನನಗೀಗ ಸದ್ಯ ಅಡ್ಡಿಯಾಗಿರೋದು. ಇವಳ ಹೆಂಗಾದ್ರೂ ಮಾಡಿ ಈ ಆಫೀಸ್ ಬಿಟ್ಟು ತೊಳ್ಗಂಗೆ ಮಾಡಬೇಕು.